ಎಲ್ಲಾ ಹಾನಿಯಿಂದ ಕೂದಲನ್ನು ರಕ್ಷಿಸುತ್ತೆ. ಬರೀ ಅಮೃತ್ ನೋನಿ ರೀಚ್ ರೂಟ್ ಪ್ರೀಮಿಯಂ ಹೇರ್ ಆಯಿಲ್. ಇನ್ನು ಬೆಂಗಳೂರಿನ ಪಿಎಸ್ ಕಾಲೇಜಿನಲ್ಲಿ ಸರಣಿ ಆತ್ಮಹತ್ಯೆ ಪ್ರಕರಣಗಳು ನಡೆದಿದೆ. ಕಾಲೇಜು ಕ್ಯಾಂಪಸ್ನಲ್ಲಿ 3 ವಿದ್ಯಾರ್ಥಿಗಳ ಸೂಸೈಡ್ ಪ್ರಕರಣ ನಡೆದಿದೆ. ಎಲೆಕ್ಟ್ರಾನಿಕ್ ಸಿಟಿ ಕ್ಯಾಂಪಸ್ನಲ್ಲಿ ವಿದ್ಯಾರ್ಥಿಗಳು ಆತ್ಮಹತ್ಯೆಯನ್ನ ಮಾಡಿಕೊಂಡಿದ್ದಾರೆ. ಅಕ್ಟೋಬರ್ 2023ರಲ್ಲಿ ಸೂರ್ಯ ಎಂಬ ವಿದ್ಯಾರ್ಥಿ ಸೂಸೈಡ್ ಮಾಡಿಕೊಂಡಿದ್ದ. 2024ರ ಜನವರಿ 29ರಂದು ವಿಘ್ನೇಶ್ ಎಂಬ ವಿದ್ಯಾರ್ಥಿ ಆತ್ಮಹತ್ಯೆ ಮಾಡಿಕೊಂಡಿದ್ದ. ನಿನ್ನೆ ಆತ್ಮಹತ್ಯೆಗೆ ಶರಣಾಗಿರುವಂತಹ ವಿದ್ಯಾರ್ಥಿ ರಾಹುಲ್. ಈ ಪ್ರಕರಣ ಸೇರಿದ್ರೆ ಒಟ್ಟು 3 ವಿದ್ಯಾರ್ಥಿಗಳು ಆತ್ಮಹತ್ಯೆಯನ್ನ ಮಾಡಿಕೊಂಡಿರುವಂತಹ ಘಟನೆ ಆದಂತಾಗಿದೆ. 3 ಒಂದೇ ಕಟ್ಟಡದ 6ನೇ ಅಂತಸ್ತಿನಿಂದ ಬಿದ್ದು ಸಾವನ್ನಪ್ಪಿದ್ದಾರೆ. 6ನೇ ಅಂತಸ್ತಿನಿಂದ ಬಿದ್ದು ಆತ್ಮಹತ್ಯೆ ಮಾಡಿಕೊಂಡಿರುವಂತಹ ವಿದ್ಯಾರ್ಥಿಗಳು. ಮತ್ತೊಂದು ಕಡೆ ಹೊಸಕೆರೆ ಹಳ್ಳಿಯ ಪಿಎಸ್ ಕ್ಯಾಂಪಸ್ನಲ್ಲೂ ಕೂಡ ಸೂಸೈಡ್ ಆಗಿದೆ. ಕಳೆದ ವರ್ಷ ಆದಿತ್ಯ ಪ್ರಭು ಎಂಬ ವಿದ್ಯಾರ್ಥಿ ಅಲ್ಲೂ ಕೂಡ ಆತ್ಮಹತ್ಯೆಯನ್ನ ಮಾಡಿಕೊಂಡಿದ್ದ. ಪಿಎಸ್ ಕಾಲೇಜಿನಲ್ಲಿ ಸರಣಿ ಆತ್ಮಹತ್ಯೆ ಪ್ರಕರಣಗಳು ನಡೀತಾ ಇರುವಂತದ್ದು. ಕಳೆದ ಅಕ್ಟೋಬರ್ 2003ರಿಂದ ನಿನ್ನೆಯವರೆಗೂ ಕೂಡ 3 ಆತ್ಮಹತ್ಯೆ ಪ್ರಕರಣಗಳು ಇಲ್ಲಿ ಬೆಳಕಿಗೆ ನಡೆದಿದೆ. ವಿದ್ಯಾರ್ಥಿಗಳು 6ನೇ ಮಹಡಿಯಿಂದ ಆತ್ಮಹತ್ಯೆ ಮಾಡಿಕೊಂಡಿರುವಂತಹ ಘಟನೆ. 3ನೇ ಬಾರಿಗೆ ಇದು ಕಳೆದ ಅಕ್ಟೋಬರ್ ತಿಂಗಳ ಬಳಿಕ 3ನೇ ಬಾರಿಗೆ ನಡೀತಾ ಇರೋದು. ಅಕ್ಟೋಬರ್ 2023ರಲ್ಲಿ ಸೂರ್ಯ ಎಂಬ ವಿದ್ಯಾರ್ಥಿ ಅದೇ ಸ್ಥಳದಿಂದ ಆತ್ಮಹತ್ಯೆಯನ್ನು ಮಾಡಿಕೊಂಡಿದ್ದ. ಅದೇ ಕಟ್ಟಡದ 6ನೇ ಮಹಡಿಯಿಂದ ಆತ್ಮಹತ್ಯೆ ಮಾಡಿಕೊಂಡಿದ್ದ. ಸದಾದ ಬಳಿಕ ಕಳೆದ ಜನವರಿ 29ರಂದು ವಿಘ್ನೇಶ್ ಎಂಬ ವಿದ್ಯಾರ್ಥಿ ಕೂಡ ಆತ್ಮಹತ್ಯೆ ಮಾಡಿಕೊಂಡಿದ್ದ. ಇದೀಗ ನಿನ್ನೆ ರಾಹುಲ್ ಅನ್ನುವಂಥ ವಿದ್ಯಾರ್ಥಿ ಕೂಡ ಆ ಕಾಲೇಜ್ನ 6ನೇ ಮಹಡಿಯಿಂದ ಜಿಗಿದು ಆತ್ಮಹತ್ಯೆಯನ್ನ ಮಾಡಿಕೊಂಡಿದ್ದಾನೆ. ಹೀಗಾಗಿ 3 ವಿದ್ಯಾರ್ಥಿಗಳು ಕಳೆದ ಅಕ್ಟೋಬರ್ ಬಳಿಕ ಆತ್ಮಹತ್ಯೆಯನ್ನ ಮಾಡಿಕೊಂಡಿದ್ದಾರೆ ಅನ್ನುವಂಥದ್ದು. ಬನ್ನಿ ಬಗ್ಗೆ ಇನ್ನಷ್ಟು ಹೆಚ್ಚಿನ ಮಾಹಿತಿಯನ್ನ ನೀಡ್ತಾರೆ ನಮ್ಮ ಪ್ರತಿನಿಧಿ ಮುತ್ತಪ್ಪ. ಇದೀಗ ನಮ್ಮ ಜೊತೆಗೆ ದೂರವಾಣಿ ಸಂಪರ್ಕದಲ್ಲಿದ್ದಾರೆ. ಮುತ್ತಪ್ಪ, ಒಂದೇ ಕಾಲೇಜ್ನಲ್ಲಿ ಅದೇ ಸ್ಥಳದಿಂದ ಪದೇ ಪದೇ ವಿದ್ಯಾರ್ಥಿಗಳು ಆತ್ಮಹತ್ಯೆಯನ್ನು ಮಾಡ್ಕೊಳ್ತಾ ಇದ್ದಾರೆ. 3 ಪ್ರಕರಣ ಕಳೆದ ಅಕ್ಟೋಬರ್ ಬಳಿಕ ನಡೀತಾ ಇರುವಂತದ್ದು. ಏನೇನ್ ಮಾಹಿತಿ ಇದೆ? ನನ್ನ ಜೀವನದಲ್ಲಿ ನಾನು ಮಾತ್ರವಲ್ಲ, ನನ್ನ ಕೂದಲು ಕೂಡ ಆಗಿರ್ಬೇಕು ಸ್ಟ್ರಾಂಗ್ ಅಂಡ್ ಸ್ಟೈಲಿಶ್. ಬರೀ ಅಮೃತ್ ನೋನಿ ರೀಚ್ ರೂಟ್ ಪ್ರೀಮಿಯಂ ಹೇರ್ ಆಯಿಲ್ ನೊಂದಿಗೆ. ರೀಚ್ ರೂಟ್ ಪ್ರೀಮಿಯಂ ಹೇರ್ ಆಯಿಲ್. ಮಧುಕರ್, ಇದು ಸಾಕಷ್ಟು ಅನುಮಾನಗಳಿಗೆ ಕಾರಣ ಮಾಡಿಕೊಟ್ಟಿರುವಂತಹ ಪ್ರಕರಣಗಳು. ಯಾಕಂದ್ರೆ ಈ ಪಿಎಸ್ ಯೂನಿವರ್ಸಿಟಿಯಲ್ಲಿರುವಂತಹ 6ನೇ ಅಂತಸ್ತಿನಿಂದ ಇದುವರೆಗೂ ಕೂಡ 3 ಜನ ವಿದ್ಯಾರ್ಥಿಗಳು ಈಗ ಪ್ರಾಣವನ್ನ ಕಳೆದುಕೊಂಡಿರುವಂತದ್ದು. ಎಲ್ಲರೂ ಕೂಡ ಅದೇ ಕಟ್ಟಡದಿಂದ ಹಾರಿ ಪ್ರಾಣವನ್ನ ಕಳೆದುಕೊಂಡಿದ್ದಾರೆ. ಹೊಸಕೆರೆ ಹಳ್ಳಿಯ ಒಂದು ಕೇಸನ್ನು ಕೂಡ ನಾವು ನೋಡ್ತಾ ಇದ್ವಿ. ಅಲ್ಲೂ ಕೂಡ ವಿದ್ಯಾರ್ಥಿ ಕಟ್ಟಡ ಮೇಲಿಂದ ಜಿಗಿದು ಸಾವನ್ನಪ್ಪಿದ. ಈ ಒಂದು ಅಕ್ಟೋಬರ್ 2023ರಲ್ಲಿ ಸುರೇಶ್ ಅನ್ನೋ ಸೂರ್ಯ ಅನ್ನೋ ಒಂದು ವಿದ್ಯಾರ್ಥಿ ಅಲ್ಲೇ ಕಾಲೇಜಿನ 6ನೇ ಅಂತಸ್ತಿನ ಬಿದ್ದು ಸಾವನ್ನಪ್ತಾರೆ. ನಂತರದಲ್ಲಿ ಜನವರಿ 29ರಂದು ವಿಘ್ನೇಶ್ ಎಂಬ ವಿದ್ಯಾರ್ಥಿ ಕೂಡ 6ನೇ ಅಂತಸ್ತಿನಿಂದನೇ ಕೂಡ ಹಾರಿ ಪ್ರಾಣ ಕಳೆದುಕೊಳ್ತಾನೆ. ಇವತ್ತು ಅಂದ್ರೆ ನಿನ್ನೆಯೂ ಕೂಡ ಆ ವಿದ್ಯಾರ್ಥಿ ರಾಹುಲ್ ಎಂಬ ವಿದ್ಯಾರ್ಥಿ ಕೂಡ ಅದೇ ಕಾಲೇಜಿನ ಅದೇ ಅಂತಸ್ತಿನ ಬಿದ್ದು ಸಾವನ್ನಪ್ಪಿರುತ್ತದೆ. ಈ ಸಾವುಗಳಿಗೆ ನಿಖರವಾದಂತಹ ಕಾರಣವನ್ನ ಕಾಲೇಜಿನ ಆಡಳಿತ ಮಂಡಳಿ ಕೊಟ್ಲ ಜೊತೆಗೆ ಪೊಲೀಸ್ ಇಲಾಖೆ ಕೂಡ ತನಿಖೆಯನ್ನು ನಡೆಸ್ತಾ ಇದೆ. ಆದ್ರೆ ಪದೇ ಪದೇ ಈ ರೀತಿಯ ಘಟನೆಗಳು ಅದೇ ಕಟ್ಟಡದಿಂದ ಆಗ್ತಿರುವಂತದ್ದು ಸಾಕಷ್ಟು ಅನುಮಾನಗಳಿಗೆ ಕೂಡ ಕಾರಣವಾಗ್ತಾ ಇದೆ. ಈ ವಿದ್ಯಾರ್ಥಿ ಕೂಡ ಅತ್ಯಂತ ಪ್ರಭಾವಿ ವಿದ್ಯಾರ್ಥಿ, ಜೊತೆಗೆ ಅತ್ಯಂತ ಓದಿನಲ್ಲಿ ಕೂಡ ಮುಂದಿರುವಂತಹ ವಿದ್ಯಾರ್ಥಿ. ಸದ್ಯಕ್ಕೆ ಪೊಲೀಸರು ಕೂಡ ಈ ದೂರನ್ನು ದಾಖಲು ಮಾಡ್ಕೊಂಡಿದ್ದಾರೆ. ಅದರ ತನಿಖೆ ನಡೆಸುವಂತಹ ಕೆಲಸ ಕೂಡ ಮಾಡ್ತಿರುವಂತದ್ದು. ಓಕೆ, ಥ್ಯಾಂಕ್ ಯು ಮುತ್ತಪ್ಪ. ಅನುಕ್ಷಣದ ಸುದ್ದಿಗಳಿಗಾಗಿ ವಿಸ್ತಾರ ನ್ಯೂಸ್ ಯೂಟ್ಯೂಬ್ ಚಾನೆಲ್ ಸಬ್ಸ್ಕ್ರೈಬ್ ಮಾಡಿ. ಹೊಸ ಸುದ್ದಿಗಳ ನೋಟಿಫಿಕೇಶನ್ಗಾಗಿ ಬೆಲ್ ಐಕಾನ್ ಕ್ಲಿಕ್ ಮಾಡಿ. ಲೇಟೆಸ್ಟ್ ಅಪ್ಡೇಟ್ಸ್ಗಾಗಿ www.vistaranews.com ವೆಬ್ಸೈಟ್ಗೆ ವಿಸಿಟ್ ಮಾಡಿ. ಅಂಗೈಯಲ್ಲೇ ಜಗತ್ತಿನ ಸುದ್ದಿ ತಿಳಿಯಲು ವಿಸ್ತಾರ ನ್ಯೂಸ್ ಕನ್ನಡ ಆಪ್ ಡೌನ್ಲೋಡ್ ಮಾಡಿ.